ಎಲ್ಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಬಂದ್ಬಿಟ್ಟು ಮಂಗಳೂರು ಸೆಂಟ್ರಲ್ ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿದ್ದೀನಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 16603 ಮಂಗಳೂರು ಸೆಂಟ್ರಲ್ ತಿರುವನಂತಪುರಂ ಸೆಂಟ್ರಲ್ ಮಾವೇಲಿ ಎಕ್ಸ್ಪ್ರೆಸ್ಸಲ್ಲಿ. ಯಾವುದು ನಾನು ಈ ಟ್ರೈನಲ್ಲಿ ಎಷ್ಟು ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಟಿಕೆಟ್ ತೊಗೊಳಕ್ಕೆ. ದೀಪಾವಳಿ ಹಬ್ಬ ಅಂತ ಟಿಕೆಟ್ ಸಿಗ್ತಾ ಇರಲಿಲ್ಲ, ದಸರಾ ಹಬ್ಬ ಅಂತ ಟಿಕೆಟ್ ಸಿಗ್ತಾ ಇರಲಿಲ್ಲ. ಇವಾಗ ಫೈನಲಿ ಈ ಟ್ರೈನಲ್ಲಿ ಟಿಕೆಟ್ ಸಿಕ್ಕಿದೆ. ಇವತ್ತು ಈ ಟ್ರೈನಲ್ಲಿ ಜರ್ನಿ ಮಾಡೋಕ್ಕೆ ಒಂದು ಟೈಮ್ ಕೂಡ ಬಂದಿದೆ ಮಾವೇಲಿ ಎಕ್ಸ್ಪ್ರೆಸ್ಸಲ್ಲಿ. ನಮ್ಮ ಲೊಕೋಮೋಟಿವ್ ಬಂದ್ಬಿಟ್ಟು ಅರಕೋಣಂ WAP4 ಇದೆ, ಲೀಡ್ ಮಾಡ್ಕೊಂಡು ಹೋಗ್ತಿದೆ ಮಾವೇಲಿ ಎಕ್ಸ್ಪ್ರೆಸ್ನ. ಟ್ರೈನ್ ಶಂಟ್ ಆಗ್ತಿದೆಯಲ್ಲ, ಆ ಟ್ರೈನ್ ಬಂದ್ಬಿಟ್ಟು ಮಂಗಳೂರು ಸೆಂಟ್ರಲ್ ತಿರುವನಂತಪುರಂ ಸೆಂಟ್ರಲ್ ಮಲಬಾರ್ ಎಕ್ಸ್ಪ್ರೆಸ್. ಅದು ತಿರುವನಂತಪುರಂಗೆ ಹೋಗ್ತಿದೆ, ನಮ್ಮ ಟ್ರೈನು ತಿರುವನಂತಪುರಂಗೆ ಹೋಗ್ತಿದೆ. ಅದೇ ರೂಟ್ ಮಾತ್ರ ಬೇರೆ ಬೇರೆ ಆಗಿ ಹೋಗುತ್ತೆ. ಅದು ಹೋಗುತ್ತೆ ವಯ ಕೋಟೆಯಮ್ಮು, ನಮ್ಮ ಟ್ರೈನು ವಯ ಅಲ್ಲಪೂಜಾ ಮೇಲೆ ಹೋಗುತ್ತೆ. ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಶಂಟ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಸ್ಲೀಪರ್ ಕ್ಲಾಸಲ್ಲಿ. ಕೋಚ್ ಬಂದ್ಬಿಟ್ಟು S5. ಈಗ ಬನ್ನಿ ಯಾವ ಸೀಟ್ ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತಿನ ನಮ್ಮ ಸೀಟ್ ಬಂದ್ಬಿಟ್ಟು 40 ಸೈಡ್ ಅಪ್ ಸಿಕ್ಕಿದೆ. ಡಾಟ್ ಆನ್ ಟೈಮಿಂಗ್ ನಾವು ಡಿಪಾರ್ಟ್ ಆಗಿದ್ದೀವಿ ಮಂಗಳೂರು ಸೆಂಟ್ರಲ್ ಪ್ಲಾಟ್ಫಾರ್ಮ್ ನಂಬರ್ 4ಇಂದ. ಈಗ ಬನ್ನಿ ಈ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ನಾವು ಮಾತಾಡ್ಬಿಡೋಣ. ಇದು ದಿನ ಸಾಯಂಕಾಲ 5 ಗಂಟೆ 40 ನಿಮಿಷಕ್ಕೆ ಮಂಗಳೂರು ಸೆಂಟ್ರಲ್ನ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆ 20 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ತಿರುವನಂತಪುರಂ ಸೆಂಟ್ರಲ್, ಅಂದರೆ ಕೇರಳದ ರಾಜಧಾನಿ. ಲೆಫ್ಟ್ ಸೈಡ್ಗೆ ಏನು ಲೈನ್ ಹೋಗ್ತಿದೆಯಲ್ಲ, ಈ ಲೈನ್ ಬಂದ್ಬಿಟ್ಟು ಮಂಗಳೂರು ಜಂಕ್ಷನ್, ಬಂಟ್ವಾಳ, ಕಬಕಪುತ್ತೂರು ಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದೆ.
45 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಹೊಲ್ಟು ಕಾಸರಗೋಡಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KGQ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 18 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 26 ನಿಮಿಷ. ಅಂದರೆ ಟೋಟಲ್ 8 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕಾಸರಗೋಡು ಬರುತ್ತೆ, ಸದರ್ನ್ ರೈಲ್ವೇಸ್ ಪಲಕ್ಕಾಡ್ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಮತ್ತು ಬನ್ನಿ ಈ ಟ್ರೈನ್ ಬಗ್ಗೆ ನಾವು ಮಾತಾಡೋಣ. ಮತ್ತು ಈ ಟ್ರೈನ್ ಏನಿದೆಯಲ್ಲ ಇದು 620 ಕಿಲೋಮೀಟರ್ ಕವರ್ ಮಾಡುತ್ತೆ. 620 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಇದು ತೊಗೊಳುತ್ತೆ 12 ಗಂಟೆ 40 ನಿಮಿಷ ತೊಗೊಳುತ್ತೇನು ಮಂಗಳೂರಿಂದ ತಿರುವನಂತಪುರಂ ಬರೋಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ 29 ಹಾಲ್ಸ್ ಇದೆ. ಅಂದರೆ 29 ಕಡೆ ನಿಲ್ಲುತ್ತೆ ಗಾಡಿ. ಇಪ್ಪತ್ತೆಂಟು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ನೀಲೇಶ್ವರ್ಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 53 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 59 ನಿಮಿಷ. ಅಂದರೆ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನೀಲೇಶ್ವರ್ ಬರುತ್ತೆ ಸದರ್ನ್ ರೈಲ್ವೇಸು ಪಲಕ್ಕಾಡ್ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿನ ಲೋಕಲ್ ಪ್ಯಾಸೆಂಜರ್ಸ್ ತುಂಬ ಬೋರ್ಡ್ ಮಾಡ್ತಾರೆ ಗುರು. ಅಂದರೆ ಕಾಸರಗೋಡಿಂದ ಹತ್ಬಿಟ್ಟು ಕಂಗಾಡಲ್ಲಿ ಇಳಿಯೋದು, ಇಲ್ಲ ಕಂಗಾಡಿಂದ ನೀಲೇಶ್ವರ ಇಳಿಯೋಕ್ಕೆ. ಮತ್ತು ಇಲ್ಲೂ ಅಷ್ಟೇ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದರೆ.
98 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಪಾಯನೂರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು PAY. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 7 ಗಂಟೆ 11 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 7 ಗಂಟೆ 20 ನಿಮಿಷ ಅಂದರೆ 9 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಪಾಯನೂರು ಬರುತ್ತೆ ಕಣ್ಣೂರು ಡಿಸ್ಟ್ರಿಕ್ಟಲ್ಲಿ. ಮತ್ತು ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ. ನೈಟ್ ಊಟಕ್ಕೆ ಬಗ್ಗೆನೂ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ನಿಮಗೆ ಚಪಾತಿ ಕರಿ ಮತ್ತು ಚಪಾತಿ ಕರಿ ಬರುತ್ತೆ, ವೆಜ್ ಬಿರಿಯಾನಿ ಬರುತ್ತೆ, ಮೊಟ್ಟೆ ಬಿರಿಯಾನಿ ಬರುತ್ತೆ ಮತ್ತು ಚಿಕನ್ ಬಿರಿಯಾನಿ ಕೂಡ ನಿಮಗೆ ಈ ಟ್ರೈನಲ್ಲಿ ಊಟಕ್ಕೆ ಅವೈಲಬಲ್ ಸಹ ಇದೆ. ಅದೇ ಈ ಟ್ರೈನಲ್ಲಿ ಏನಿದೆಯಾ ಇದರಲ್ಲಿ ಪ್ಯಾಂಟ್ರಿ ಕೋಚ್ ಇಲ್ಲ, ಸೈಡ್ ಪ್ಯಾಂಟ್ರಿ ಅವ್ರು. ಮತ್ತು ನೋಡ್ಬೋದು ಪಾಯನೂರು ರೈಲ್ವೆ ಸ್ಟೇಷನ್ನು ಸಕ್ಕತ್ತಾಗಿದೆ ಗುರು. ಮತ್ತು ಹೇಳೋದು ಮರ್ತ್ಬಿಟ್ಟೆ ನಾನು, ಕಾಸರಗೋಡಿಂದನೇ ನಾವು ಎಂಟ್ರಾಗಿದ್ದೀವಿ ಕೇರಳಗೆ. ಬರೀ ಒಂದೇ ಒಂದು ಸ್ಟೇಷನ್ ಮಂಗಳೂರು ಮಾತ್ರ ಕರ್ನಾಟಕದಲ್ಲಿರೋದು. ಇನ್ನು ಏನಿದೆಯಲ್ಲ ಮಂಜೇಶ್ವರಿ ಇಲ್ಲ ಮಂಜೇಶ್ವರಿ ಇಲ್ಲ ಇನ್ನೊಂದು ಯಾವುದೋ ಒಂದು ಬರುತ್ತೆ ಊರು, ಅಲ್ಲಿಂದ ನಾವು ಎಂಟ್ರಾಗ್ತೀವಿ ಕೇರಳಗೆ. ಕಾಸರಗೋಡಿಂದ ಮೊದಲನೇ ಸ್ಟಾಪ್ ಬರುತ್ತೆ ಕೇರಳದಲ್ಲಿ. ಅಲ್ಲಿಂದ ನಾವು ಫುಲ್ ಇರ್ತೀವಿ ಪೂರಾ ಗಾಡ್ಸ್ ಓನ್ ಕಂಟ್ರಿ ಕೇರಳದಲ್ಲೆಲ್ಲ. ನೂರ 31 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕಣ್ಣೂರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CAN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 7 ಗಂಟೆ 57 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 4 ನಿಮಿಷ ಅಂದರೆ 7 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 3 ನಿಮಿಷ ಹಾಲ್ಟ್ ಇದೆ. ಮತ್ತು ಕಣ್ಣೂರಲ್ಲಿ ಸಿಕ್ಕಾಬಟ್ಟೆ ಪ್ಯಾಸೆಂಜರ್ ನಮ್ಮ ಟ್ರೈನ್ಗೆ ಇವಾಗ ಬೋರ್ಡ್ ಮಾಡಿದ್ದಾರೆ. ಇಲ್ಲಿಂದ ಬೋರ್ಡಿಂಗ್ ಜಾಸ್ತಿ ಇದೆ ಗುರು, ಕಣ್ಣೂರಿಂದ ಕೇರಳ ಅಂದರೆ ತಿರುವನಂತಪುರಂ ಹೋಗೋಕ್ಕೆ. ಮತ್ತು ಬನ್ನಿ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆನೂ ಮಾತಾಡೋಣ. ಇದರಲ್ಲಿ ಟೋಟಲ್ 5 ಜನರಲ್ ಕ್ಲಾಸು, 9 ಸ್ಲೀಪರ್ ಕ್ಲಾಸು, 5 ಥರ್ಡ್ AC, 1 ಸೆಕೆಂಡ್ AC, 1 HA1 ಕ್ಲಾಸ್ ಜೊತೆ ಓಡುತ್ತೆ. HA1 ಅಂದರೆ ಫಸ್ಟ್ AC ಕಮ್ ಸೆಕೆಂಡ್ AC. ಮತ್ತು ಇದ್ರದ್ದು ಫೇರ್ ಬಗ್ಗೆನೂ ಮಾತಾಡಬೇಕು ಅಂದರೆ ನೀವೇನಾರು ಎಂಟು ಜರ್ನಿ ಮಾಡ್ತೀರಾ ಅಂದರೆ ನಂತರ ಮಂಗಳೂರಿಂದ ತಿರುವನಂತಪುರಂವರೆಗೂ ನಿಮಗೆ ಜನರಲ್ ಕ್ಲಾಸ್ ಬೀಳುತ್ತೆ 200 ರೂಪಾಯಿ, ಸ್ಲೀಪರ್ ಬೀಳುತ್ತೆ 355 ರೂಪಾಯಿ, ಥರ್ಡ್ AC ಬೀಳುತ್ತೆ 960, ಸೆಕೆಂಡ್ AC ಬೀಳುತ್ತೆ
1365 ರೂಪಾಯಿ. ಫಸ್ಟ್ AC ಬೀಳುತ್ತೆ 2270 ರೂಪಾಯಿ. ನಿಮಗೆ ನೈಟ್ ಊಟಕ್ಕೆ ಇಲ್ಲಿಂದ ನಿಮಗೆ ಸಿಗುತ್ತೆ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಅಂತ ನಿಮ್ಗೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಕೂಡ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ ನೈಟ್ ಊಟಕ್ಕೆ. ಕಣ್ಣೂರಲ್ಲಿ ಅಕಸ್ಮಾತ್ ನೀವು ಮಂಗಳೂರಲ್ಲಿ ತೊಗೊಂಡಿಲ್ಲ, ಟ್ರೈನಲ್ಲಿ ತೊಗೊಂಡಿಲ್ಲ ಅಂದರೆ ನೀವು ಕಣ್ಣೂರಲ್ಲಿ ತೊಗೊಬೋದು ಇಲ್ಲಿ ವೆಜ್. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಮಂಗಳೂರು ಕಣ್ಣೂರು ಪ್ಯಾಸೆಂಜರ್ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ. ನೂರ 52 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತಲಾಸರಿಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ನೈಟ್ 8 ಗಂಟೆ 18 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 8 ಗಂಟೆ 28 ನಿಮಿಷ, ಅಂದರೆ ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ತಲಾಸರಿಲಿ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ. ಮತ್ತು ತಲಾಸರಿ ಬರುತ್ತೆ ಕಣ್ಣೂರು ಡಿಸ್ಟ್ರಿಕ್ಟಲ್ಲಿ, ಸದರ್ನ್ ರೈಲ್ವೇಸ್ ಫಲಕ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಮತ್ತು ಇಲ್ಲಿ ನೋಡ್ಬೋದು ಅಂಗಡಿಗಳೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಕ್ಯಾಟರಿಂಗ್ ಸ್ಟಾಲ್ಸು. ಮತ್ತು ನೀವೇನಾರ ಇದಕ್ಕೆ ಬಂದೆ ಕೇರಳಕ್ಕೆ ಬಂದಮೇಲೆ ನೀವು ತೊಗೊಬೋದು ಬನಾನಾ ಚಿಪ್ಸು ಮತ್ತು ಹಲ್ವಾ ಅಂತಾರೆ ಇದನ್ನ, ಹಲ್ವಾನು ನೀವು ತೊಗೊಬೋದು ಕ್ಯಾಟರಿಂಗ್ ಸ್ಟಾಲಲ್ಲಿ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ನೋಡು ಇದರಲ್ಲಿ ಹೆಂಗೆ ಅಂದರೆ ಜನರಲ್ ಪ್ಯಾಸೆಂಜರ್ಸು ಬೋರ್ಡ್ ಮಾಡ್ತಾರೆ ಬರೋದು ರಿಸರ್ವೇಷನ್ಗೆ, ಅಂದರೆ ಒಂದೊಂದು ಸ್ಟಾಪಿಗೆ ಮಾತ್ರ. ಅಂದರೆ ಇವಾಗ ಕಣ್ಣೂರಲ್ಲಿ ಹತ್ತಿ ತಲಸರಿಲಿ ಇಳಿತಾರೆ, ತಲಸರಿಲಿ ಹತ್ತಿ ಕ್ಯೂಲಿಂಡಿ ಕೋಜಿಕೋಡಲ್ಲಿ ಇಳ್ಕೊಳಕ್ಕೆ ಇಲ್ಲಿ ಸ್ಲೀಪರ್ ಕ್ಲಾಸ್ನ ಬೋರ್ಡ್ ಮಾಡ್ತಾರೆ. ಒಂದೊಂದು ಸ್ಟೇಷನ್ಗೂ ಹತ್ಕೊಂಡು ಇದು ಮಾಡ್ತಾರೆ ಇಲ್ಲಿ. ಇಲ್ಲಿ ನೋಡಿ ಒಂದು ಇದು ತೊಗೊಂಡೆ ವೆಜ್ ಬಿರಿಯಾನಿ 80 ರೂಪಾಯಿ ಅಂದರು ಸೈಡ್ ಪ್ಯಾಂಟ್ರಿಯಿಂದ. ಓಪನ್ ಮಾಡೋಣ ಯಾವ ಥರ ಇದೆ ಅಂತ ನೋಡ್ಬೋದು. ಒಂದು ಬಿರಿಯಾನಿ ತೊಗೊಂಡಿದ್ನಲ್ಲ, ಏನೇನಿದೆ ಅಂದರೆ ಇದರಲ್ಲಿ ಪನ್ನೀರ್ ಇದೆ ಬ್ರೋ, ಇಲ್ಲಿ ಪನ್ನೀರ್ ಇದೆ, ಈರುಳ್ಳಿ ಇದೆ, ಟೊಮೊಟೊ ಹಾಕಿದ್ದಾರೆ. ವೆಜಿಟೇಬಲ್ ಪಲಾವು 80 ರೂಪಾಯಿ ಅಂದರು, ಸೊ ಕೊಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಊಟ ಮಾಡ್ತಿದ್ದೆ. ಈಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ವಡಕ್ಕರ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BDJ. ಆ್ಯಕ್ಚುಲಿ ಇದರಲ್ಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 8 ಗಂಟೆ 43 ನಿಮಿಷಕ್ಕೆ. ಅದರ ಬಂದೈತ್ರಿ 8 ಗಂಟೆ 45 ನಿಮಿಷ. ಟೋಟಲ್ 2 ನಿಮಿಷ ಡಿಲೇ ಆಗಿ ಬಂದಿದ್ದೀವಿ ವಡಕ್ಕರ ರೈಲ್ವೆ ಸ್ಟೇಷನ್ಗೆ.
യാത്രക്കാരുടെ ശ്രദ്ധയ്ക്ക് ട്രെയിൻ നമ്പർ 1660 221 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೇರಳದ ಕೋಝಿಕೋಡ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 32 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 9 ಗಂಟೆ 28 ನಿಮಿಷ ಅಂದರೆ 4 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಕೋಝಿಕೋಡ್ಗೆ ನೀವೇನಕ್ಕೆ ಬರಬೇಕು ಅಂದರೆ ನೋಡೋಕ್ಕೆ ಸಿಗುತ್ತೆ ಬ್ಯಾಕ್ ವಾಟರ್ಸು ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಸ್ಪೀಸೀಸ್ ಅಂದರೆ ಇಲ್ಲಿ ಮಸಾಲಾ ಸಿಟಿನು ಅಂತಲೂ ಈ ಕೋಝಿಕೋಡ್ನ ಇನ್ನೊಂದು ಹೆಸರು ಇದೆ. ಮತ್ತು ಇಲ್ಲಿ ಲವಂಗ ಮತ್ತು ಇಲಾಚಿನ ಪ್ರಮಾಣದಲ್ಲಿ ಬೆಳೀತಾರೆ ಕೋಝಿಕೋಡ್ ರೈಲ್ವೆ ಸ್ಟೇಷನಲ್ಲಿ. ಮತ್ತು ಇನ್ನು ಎಂತ ಆಯಿತು ಅಂದರೆ ಈಗ ನನ್ನ ಕೋಚ್ ಬಂದ್ಬಿಟ್ಟು S5 40 ಸೈಡ್ ಅಪ್ಪರ್ ಇತ್ತು. ಈಗ ಅಲ್ಲಿ ಯಾರೊಬ್ಬರು ಫ್ಯಾಮಿಲಿಯವ್ರು ಬಂದು ಸೀಟ್ ಎಕ್ಸ್ಟೆಂಡ್ ಮಾಡಿ ಅಂದರು. ಅದಕ್ಕೆ ನಾನೀಗ ಬಂದೆ S2, ಅದು 52 ಇದೆ ಲೋವರ್ ಬರ್ತು. ಈಗ ಸೈಡ್ ಅಪ್ಪರಿಂದ ಈಗ ನಾನು ಬಂದಿದ್ದೀನಿ ಲೋವರ್ ಬರ್ತಿಗೆ. ನೋಡೋಣ ಇಲ್ಲೂ ಏನೋ ಸಿಕ್ಕಾಪಟ್ಟೆ ಪ್ಯಾಸೆಂಜರ್ಸ್ ಇಲ್ಲೂ ಬೋರ್ಡ್ ಮಾಡಿದ್ದಾರೆ ಕೋಝಿಕೋಡ್ ರೈಲ್ವೆ ಸ್ಟೇಷನ್. ಮತ್ತು ಕೋಝಿಕೋಡ್ದು ಸ್ಟೇಷನ್ ಕೋಡ್ ಬಂದ್ಬಿಟ್ಟು CLT. ಇನ್ನೂರ 62 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತಿರೂರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TIR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 10 ಗಂಟೆ 18 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 10 ಗಂಟೆ 15 ನಿಮಿಷ ಅಂದರೆ 3 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಟೋಟಲ್ 5 ನಿಮಿಷ ಹಾಲ್ಟ್ ಇದೆ ತಿರೂರಲ್ಲಿ. ಇಲ್ಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ತಿರೂರ್ ರೈಲ್ವೆ ಸ್ಟೇಷನಲ್ಲಿ ಮತ್ತು ನೋಡ್ಬೋದು. ತಿರೂರ್ ರೈಲ್ವೆ ಸ್ಟೇಷನ್ ಇದು ಬರುತ್ತೆ ಕೇರಳದಲ್ಲಿ. ಸದರ್ನ್ ರೈಲ್ವೆ ಪಲಕ ಡಿವಿಷನ್ ಅಂಡರಲ್ಲಿ ಬರುತ್ತೆ ರೈಲ್ವೆ ಸ್ಟೇಷನು. ಮತ್ತು ಈ ರೈಲ್ವೆ ಸ್ಟೇಷನಿಂದ ನಿಮಗಿಲ್ಲೇನೋ ಅಂಥದ್ದೇನೋ ಸಿಗೋದಿಲ್ಲ ತಿರೂರಲ್ಲಿ. ತೊಗೊಳಂಗಿದ್ರೆ ಎಲ್ಲ ನೀವು ಕೋಝಿಕೋಡಲ್ಲೇ ತೊಗೊಬೇಕು, ಇಲ್ಲ ಕಣ್ಣೂರಲ್ಲಿ ತೊಗೊಬೇಕು, ಇಲ್ಲ ಟ್ರೈನಲ್ಲಿ ಕೋಝಿಕೋಡ್ ಆದಮೇಲೆ ಏನೂ ಬರೋದೇ ಇಲ್ಲ. ಯಾಕಂದರೆ ಅವರೇ ಹೇಳಿದ್ರು ಕೋಝಿಕೋಡ್ ಲಾಸ್ಟು, ಕೋಝಿಕೋಡಿಂದ ಮುಂದಕ್ಕೆ ನಮ್ಮ ಏನು ಟ್ರೈನಲ್ಲಿ ಸೈಡ್ ಪ್ಯಾಂಟರ್ ಎಲ್ಲ ಇಳ್ಕೊಂಬಿಡ್ತಾರೆ ಕೋಝಿಕೋಡಲ್ಲಿ. ಏನೇ ತೊಗೊಳಂಗಿದ್ರು ನೀವು ಕೋಝಿಕೋಡಲ್ಲಿ ತಗೊಳ್ಳಿ. ಊಟ ತೊಗೊಳಂಗಿರ್ಬೋದು, ನೀರಿನ ಬಾಟ್ಲಾಗಿರ್ಬೋದು ಎಲ್ಲ ಕೋಝಿಕೋಡ್ ಆದಮೇಲೆ ಈ ಟ್ರೈನಲ್ಲಿ ಏನೂ ಬರೋದಿಲ್ಲ.
ಈಗ ಬನ್ನಿ ಟ್ರೈನಿಂದು ನೀಟ್ನೆಸ್ ಬಗ್ಗೆ ನಾವು ಮಾತಾಡೋಣ. ಎದುರುಗಡೆ ನೋಡ್ಬೋದು ಮಿರರ್ ಇದೆ, ಮಿರರಲ್ಲಿ ನೀರು ಇದಾಗಿದೆ, ಮತ್ತು ಇಲ್ಲಿ ವಾಟ್ರು ಬರ್ತದೆ ಥ್ರೂ ಔಟ್ ದ ಜರ್ನಿ ವಾಟ್ರ್ ಅಂತೂ ಬರ್ತಿದೆ. ಮತ್ತು ಬೇಸಿನ್ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನು, ಡಸ್ಟ್ಬಿನ್ ಇದೆ, ಮತ್ತು ಕೆಳಗಡೆನೂ ನೋಡ್ಬೋದು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಇವಾಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ಎದುರುಗಡೆ ನೋಡ್ಬೋದು ಮಿರರ್ ಇದೆ, ಮಿರರಲ್ಲಿ ಸ್ವಲ್ಪ ಗಲೀಜಲ್ಲಿದೆ, ಮತ್ತು ಕೆಳಗಡೆ ಬೇಸಿನ್ ನೋಡ್ಬೋದು, ನೀರು ಬರ್ತಾ ಇದೆ ಥ್ರೂಔಟ್ ದ ಜರ್ನಿ ನೀರಂತೂ ಬರ್ತಾನೆ ಇದೆ, ಎಲ್ಲೂ ನೀರು ಖಾಲಿ ಆಯಿತು ಅನ್ನಂಗಿಲ್ಲ, ನೀರಂತೂ ಪರ್ಫೆಕ್ಟಾಗಿ ಬರ್ತಾನೆ ಇದೆ. ಮತ್ತು ಕೆಳಗಡೆ ನೋಡ್ಬೋದು ಕೆಳಗಡೆ ಫುಲ್ಲು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಅಂದರೆ ವಾಶ್ರೂಮ್ ಕಂಡೀಷನ್ ಅಂತೂ A1 ಅಂತಲೇ ಹೇಳ್ಬೋದು. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ತಿರುವನಂತಪುರಂ ಸೆಂಟ್ರಲ್. ಫೈನಲಿ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮಂಗಳೂರು ಸೆಂಟ್ರಲ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 6 ಗಂಟೆ 20 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 30 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ನೀಟ್ನೆಸ್ ಆ್ಯಂಡ್ ಕ್ಲೀನಿನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು, ನೀಟ್ ಆ್ಯಂಡ್ ಕ್ಲೀನು. ಮತ್ತು ವಾಶ್ರೂಮ್ ಅಷ್ಟೇ ಕಂಡೀಷನ್ A1 ಅಂತಲೇ ಹೇಳ್ಬೋದು. ಮತ್ತು ನೀರು ಕೂಡ ಅಷ್ಟೇ ಥ್ರೂಔಟ್ ಜರ್ನಿ ವಾಟ್ರ್ ಅಂತೂ ಬಂದಿದೆ. ನೈಟ್ ಊಟದ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ವೆಜ್ ಬಿರಿಯಾನಿ, ಅಂಡಾ ಬಿರಿಯಾನಿ, ಚಿಕನ್ ಬಿರಿಯಾನಿ, ಪರೋಟ ಕರಿ ಏನಿದೆಯಲ್ಲ ನಿಮಗೆ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿ ಇದೆ. ಸೈಡ್ ಪ್ಯಾಂಟ್ರಲ್ಲಿ ನಿಮಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ತೊಗೊಬೋದು. ಮಂಗಳೂರು, ಕಣ್ಣೂರು, ಕೋಝಿಕೋಡ್ 3 ಸ್ಟೇಷನಲ್ಲಿ ಮಾತ್ರ ನಿಮಗೆ ಊಟ ಸಿಗುತ್ತೆ. ಅದು ಬಿಟ್ಟು ನೀವು ಯಾವ ಸ್ಟೇಷನಲ್ಲೂ ನಿಮ್ಗೆ ಊಟ ಸಿಗೋದಿಲ್ಲ. ಕೋಝಿಕೋಡ್ ಆದಮೇಲೆ ಎಲ್ಲ ಇಲ್ದೋಗ್ಬಿಡ್ತಾರೆ. ಸೈಡ್ ಪ್ಯಾಂಟ್ರವರು ಅಷ್ಟೇ ಎಲ್ಲ ಇಳ್ಕೊಂಬಿಡ್ತಾರೆ ಕೋಝಿಕೋಡಲ್ಲೇ.
ಮತ್ತು ವೀಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.